ನಿಧಿಧ್ಯಾಸನ. ಶ್ರವಣ ಅಂದರೆ ಶ್ರಾವಣ ಮಾಸದಲ್ಲಿ ಕೇಳುವುದು, ಶ್ರವಣ ಕೇಳುವುದು. ಮನನ ಅಂದರೆ ಕೇಳಿದ್ದನ್ನು ಮನದೊಳಗೆ ಇಟ್ಟುಕೊಳ್ಳುವುದಕ್ಕೆ, ಅದಕ್ಕೆ ಮನನ ಅಂತ ಕರೆ. ನಿಧಿಧ್ಯಾಸನ ಅಂತಂದರೆ ಕೇಳುವುದು, ಕೇಳಿದ್ದನ್ನು ಮನದೊಳಗೆ ಇಟ್ಟುಕೊಳ್ಳೋದು, ಅದನ್ನು ಇನ್ನೊಬ್ಬರಿಗೆ ಹಂಚುವುದೇ ಅದು ನಿಧಿಧ್ಯಾಸನ ಅಂತ. ಹಾಗಾಗಿ ಈ ಪುರಾಣ ಪುಣ್ಯಕಥೆಗಳು ನಮ್ಮ ಭಾರತ ಭೂಮಿಯಲ್ಲಿ ಅಥವಾ ನಮ್ಮ ಕನ್ನಡ ನಾಡಿನಲ್ಲಿ ಐತಿಹಾಸಿಕ ಇತಿಹಾಸ ಪುರಾತನ ಪ್ರಸಿದ್ಧವಾದಂಥ ಪುರಾಣ ಪುಣ್ಯಕಥೆಗಳು ಕೂಡ ಅಂದಿನಿಂದ ಇಂದಿನವರೆಗೆ ಸಾಗುತ್ತಾ ಬರ್ತಾ ಇದೆ. ಅಂಥದ್ರಲ್ಲಿ ವಿಶೇಷವಾಗಿ ನಮ್ಮ ಈ ಭರತ ಭೂಮಿಯಲ್ಲಿ ಭರತ ಅಂತಕ್ಕಂಥ ಒಬ್ಬ ಶಕ್ತಿಯಿಂದ ಹಿಡಿದುಕೊಂಡು ವೇದವ್ಯಾಸಗಳು ಇರ್ಬೋದು, ಜಗದ್ಗುರು ರೇಣುಕಾದಿ ಪಂಚ ಆಚಾರ್ಯರಿರ್ಬೋದು, ಬಸವಾದಿ ಶಿವ ಶರಣೆಯರಿರ್ಬೋದು, ನಮ್ಮ ನಾಡಿನಲ್ಲಿ ಸಾಧರು, ಸಂತರು, ಶರಣರು, ಮಹಾತ್ಮರು, ದಾರ್ಶನಿಕರು, ಕವಿ ಕಲಾವಿದರು ಕೂಡ ಈ ನಾಡಿನಲ್ಲಿ ಜಪ ತಪ ಹೋಮ ಹವನಗಳನ್ನು ಮಾಡಿ ಪುಣ್ಯದ ಬುತ್ತಿಯನ್ನು ಕೂಡ ನಮ್ಮ ಈ ದೇಶದೊಳಗೆ ಬಿಟ್ಟು ಹೋದಂಥ ಇತಿಹಾಸಕಾರರಂದರೆ ಅವರು ಶರಣೆಯರು, ಅವರು ಮಹಾತ್ಮರು, ಅವರು ದಾರ್ಶನಿಕರು. ಆ ಒಂದು ಸಾಲಿನಲ್ಲಿ ಕೂಡ ನಾವು ಇಂದಿನಿಂದ ಪ್ರಾಚೀನ ಕಾಲದಿಂದ ನೋಡ್ಕೊತ ಬರುವುದಾದರೆ ನಾವು ಕೊಲ್ಲಾಪುರ ಮಹಾಲಕ್ಷ್ಮಿ ಅಂತ ತೆಗೆದುಕೊಳ್ತೀವಿ, ಮೈಸೂರು ಚಾಮುಂಡಿ ಅಂತ ತೆಗೆದುಕೊಳ್ತೀವಿ ರೀ. ಹಾಗೆ ನಾವು ಇನ್ನೊಂದು ಸ್ವಲ್ಪ ಮುಂದೆ ಬಂದರೆ ಅಂಬಾಭವಾನಿ ತೆಗೆದುಕೊಳ್ಳಬಹುದು, ಬನಶಂಕರಿ ಬಾದಾಮಿ ಬನಶಂಕರಿನ ತೆಗೆದುಕೊಳ್ಳಬಹುದು. ಇವರೆಲ್ಲ ನಾವು ಇತಿಹಾಸವನ್ನು ನೋಡಿದವು, ಆದರೆ ಇವ್ರನ್ನ ಕಣ್ಣಿಗೆ ದರ್ಶನವನ್ನು ನಾವು ಮಾಡಿಲ್ಲ. ಇತ್ತೀಚಿನ ದಿನಮಾನದಲ್ಲಿ ಈ ಜಗತ್ತದಲ್ಲಿ ಇತಿಹಾಸಕಾರರು ಮತ್ತು ಸೃಷ್ಟಿಯನ್ನೇ ಬದಲಿ ಮಾಡುವಂಥ ಶಕ್ತಿ ಮಾನವ ರೂಪದಲ್ಲಿ ಜನಿಸಿ ಈ ಜಗತ್ತಕ್ಕೆ ಅವತಾರವನ್ನು ಎತ್ತಿ ಅವರು ಸಾಕ್ಷಾತ್ ದೇವಿ ಆಗಿ ಅನಿಸಿಕೊಂಡಂಥವರು ಕೂಡ ನಮ್ಮ ಕಣ್ಣೆದುರಿಗೆ ಬರ್ತಾ ಇದ್ದಾರೆ. ಅದರಲ್ಲಿ ನಾವು ಸ್ವಲ್ಪ ಹಿಂದಿನ ಇತಿಹಾಸ ನೋಡಿಕೊಂಡ್ರೆ ಇಲ್ಲೇ ಗದಗ ಪಕ್ಕದಲ್ಲಿ ಬರ್ತಕ್ಕಂಥ ಇಟಗಿ ಭೀಮಾಂಬಿಕೆ, ಆಕೆ ಕೂಡ ಒಬ್ಬ ಶರಣಿಯಾಗಿ ಸಂತಳಾಗಿ ಈ ಸಮಾಜಕ್ಕೆ ಕೂಡ ಸಾಕಷ್ಟು ಸಂಕಟವನ್ನು ಕೂಡ ಕಳೆದಂಥ ತಾಯಿ ಅಂದರೆ ಕೂಡ ನಾವು ಇಟಗಿ ಭೀಮಾಂಬಿಕೆ ಕೂಡ ತೆಗೆದುಕೊಳ್ಳಬಹುದು. ಸಾಕಷ್ಟು ಮಂದಿ ಅಲ್ಲಿ ಏನಾಗಿದ್ದರೂ ಕೂಡ ಅಲ್ಲಿ ಹೋಗಿ ಸಂಕಟೆಯನ್ನು ಉಂಡು ಸಂಕಟ ಕಳ್ಕೊಂಡ ಇತಿಹಾಸ ನಾವು ನೀವೆಲ್ಲ ಕೇಳಿದ್ವಿ. ನಂತರ ಬರ್ತಕ್ಕಂಥದ್ದು ಕೂಡ ಸಜ್ಜಲಗುಡ್ಡದ ಶರಣಮ್ಮ ಅಂತೇಳಿ ಬರ್ತಾರೆ. ಅವರು ಕೂಡ ಜನಿಸಿದವರೇ. ಅವರು ಕೂಡ ಇತಿಹಾಸದಲ್ಲಿ ಕೂಡ ಬಹಳಷ್ಟು ಲೀಲೆಗಳನ್ನು ಪವಾಡಗಳನ್ನು ಕೂಡ ಮಾಡಿಕೊಂಡು ಬಂದಂಥವ್ರು. ಇನ್ನು ಮತ್ತೊಂದು ಹೆಜ್ಜೆ ನಾವು ಮುಂದಕ್ಕೆ ಬರೋದಾದರೆ ಇತ್ತೀಚಿನ ದಿನಮಾನದ ಈ ನಾಡಿಗೆ ಈ ದೇಶಕ್ಕೆ ಕೂಡ ತಾವು ಪಾರ್ವತಿ ಅವತಾರವನ್ನು ಈ ದರಿಗೆ ಬಂದಂಥವು ನಾವು ಹಿಂದಿನ ಇತಿಹಾಸ ನೋಡ್ತೀವಿ. ಆದರೆ ಹೌದೋ ಅಲ್ಲ ಅಂತೀವಿ ನಾವು. ಕೇವಲ 4 ವರ್ಷದ ಹಿಂದೆ 4 ವರ್ಷದಿಂದ ಲಿಂಗೈಕ್ಯ ಆಗಿರುವಂಥ ಪರಮ ಪೂಜ್ಯನಿ ಶಿವಯೋಗಿನಿ ಸಾಕ್ಷಾತ್ ದೇವಿ ಅವತಾರವನ್ನು ತೊಟ್ಟು ಈ ಭೂಮಿಗೆ ಬಂದು ಹೇಳ್ತಾರಲ್ಲ, ನೀನು ಒಲಿದ ಪಾದವನಿಟ್ಟ ನೆಲವೇ ಸುಕ್ಷೇತ್ರ, ಜಲವೇ ಪಾವನ ತೀರ್ಥ, ಸುಲಭವಾಗು ಶ್ರೀ ಗುರುವೇ ಮೈಲಾರಲಿಂಗ ಬಸವಶರಣರು ಹೇಳಿದಂಗೆ. ಅದೇ ಯಾನೆಗುಂದಿ ಮಹಾಮಾತೆ ಮಾಣಿಕೇಶ್ವರಿ ಅಮ್ಮ ನಾವಿಷ್ಟೆಲ್ಲ ಹೇಳಿದಿವಲ್ಲ, ಇವರೆಲ್ಲ ಅನ್ನ ಪ್ರಸಾದವನ್ನು ಕೂಡ ಮಾಡಿದಂಥವ್ರು. ಇವರೆಲ್ಲ ಅನ್ನ ಪ್ರಸಾದವನ್ನು ಮಾಡಿದಂಥವ್ರು, ಹಣ್ಣು ಹಾಲು ಕುಡಿದಂಥವ್ರು. ಈಗ ನಾ ಹೇಳಕತ್ತಿದ್ದು ಹುಟ್ಟಿದ ಕೂಸು, ನೆನಪಿಟ್ಟುಕೊಳ್ರಿ. ಹುಟ್ಟಿದ ಕೂಸು ಒಂದು ಹನಿ ಹಾಲು ಮುಟ್ಟದೆ
ಲಿಂಗದೊಳಗೆ ಆಗ ಸಂದರ್ಭ ಬಂದ್ರೆ ಒಂದು ಗುಟುಕು ನೀರಿಲ್ಲದೆ 86 ವಯಸ್ಸ ನಮ್ಮ ನಿಮ್ಮ ಈ ಸಮಾಜದಲ್ಲಿ ಬದುಕಿ ಒಂದು ಶಕ್ತಿಯಾಗಿ ಲಿಂಗದೊಳಗಾಗ್ಯಾರ ಅಂದ್ರೆ ಅದು ಮಹಾಮಾತೆ ಮಾಣಿಕೇಶ್ವರಿ ಅಮ್ಮ. ಇತ್ತೀಚಿನ ದಿನಮಾನದಲ್ಲಿ ಕಾರಣ ನಾನು ಮೊನ್ನೆ ಆ ಶ್ರೀಶೈಲಕ್ಕೆ ಹೋದಾಗ ಮಹಾಮಾತೆ ಮಾತೃ ಹೃದಯ ವಯಸ್ಸು ಕಿರಿದಾದ ವಯಸ್ಸಿನಲ್ಲಿ ಹಿರಿದಾದ ಸಾಧನೆ, ಭವರೋಗ ವೈದ್ಯಳು, ಬರೇ ದೃಷ್ಟಿಯಿಂದ ನೋಡಿ ಹಿಂಗೈತಂತ ಅಳತೆ ಮಾಡುವಂಥ ಶಕ್ತಿ, ವಾಣಿ ಶಕ್ತಿ, ಹಸ್ತಸ್ಪರ್ಶ, ಇದನ್ನೆಲ್ಲ ಸಾಧನವನ್ನು ಮಾಡಿ ದಶಮವಿದ್ಯೆಯನ್ನು ಕಲಿತು ಇಂಥ ಒಂದು ಪಾಂಡಿತ್ಯವನ್ನು ಪಡೆದುಕೊಂಡು ಭವರೋಗ ವೈದ್ಯಳಾಗಿರುವಂಥ ವೇದಿಕೆ ಮೇಲೆ ಏನು ಮೂರ್ತ ಮಾಡ್ಯಾರಲ್ಲ ಪರಮ ಪೂಜ್ಯನಿ ನಂದೇಶ್ವರಿ ಮಾತಾಜಿಯವರು ಕೂಡ ಅದೇ ಅಮ್ಮನ ಪಕ್ಕ ಶಿಷ್ಯಳು ಈ ತಾಯಿ ಕೂಡ. ಆ ತಾಯಿಯ ಸೇವೆಯನ್ನು ಮಾಡಿದಂಥವರು ಶ್ರೀಶೈಲಕ್ಕೆ ಕರ್ಕೊಂಡು ಹೋಗಿದ್ರು ಮೊನ್ನೆ. ಅವರ ಅಮ್ಮ ಯಾನೆಗುಂದಿ ಒಳಗೆ ಅಲ್ಲಿ ಅದೃಶ್ಯ ಆದರಂದ್ರೆ ಶ್ರೀಶೈಲ ಕಾಡು, ಅಲ್ಲಿ ಕಾಡಿನ ಒಳಗೆ ಪ್ರತ್ಯಕ್ಷ ಆಗಿ 3 ವರ್ಷ ಗಿಡದ ಒಳಗೆ ಅನುಷ್ಠಾನ ಮಾಡ್ಯಾಳ. 3 ವರ್ಷ ಗಿಡದ ಒಳಗೆ ತೆಳಗ ಏನಿಲ್ಲ, ಹುಲಿ ಸಿಂಹ ಚಿರತೆ ಕರಡಿ ಎಲ್ಲ ಬಂದರೂ ಕೂಡ ಅಲ್ಲಿ ಕೈ ಮುಗಿದು ಹೋಗ್ತಿದ್ವು. ಅಂಥ ಸಂದರ್ಭದಲ್ಲಿ ಇಡೀ ಆ ಶ್ರೀಶೈಲ ಅಂದ್ರೇ ವನಸ್ಪತಿ ಗುಡ್ಡ, ಗಿಡ ಮರಗಳ ಕಾಡು. ಅಂಥ ಕಾಡಿನ ಒಳಗೆ ಆ ತಾಯಿ ಕುಂತಂಥ ಗಿಡ ಏನೈತಲ್ಲ ಆ ಕಾಡಿನೊಳಗೆ ಹುಡುಕಾಡಿದ್ರೆ ಆ ಗಿಡ ಸಿಗಲ್ಲ. ಅಂಥ ಗಿಡದಾಗ ಕುಂತ್ಕೊಂಡು ತ್ರಿಶೂಲ ತಗೊಂಡು ನೆಲಕ್ಕೆ ಒಗೆದ್ರೆ ಆ ನೆಲದ ಒಳಗೆ ಸುಮಾರು 2 ಇಂಚು ನೀರು ಇವತ್ತಿಗೆ ಹರಿತಾ ಇದೆ. 2 ಇಂಚು ನೀರು ಆ ಗಿಡದ ಬಡ್ಡಿ ಒಳಗೆ, ಆ ಬಡ್ಡಿ ಒಳಗೆ ನೀರು ಬರ್ತಾ ಇದೆ. ಆ ನೀರು ನಾನು 3-4 ದಿನ ಅದೇ ನೀರು ಸ್ನಾನ ಪೂಜೆ ಪ್ರಸಾದವನ್ನು ತೆಗೆದುಕೊಂಡು ಬಂದೆ. ಅಂಥ ನೀರು ಯಾವ ನದಿ ಅದಾವಲ್ಲ ಈ ನದಿ ಒಳಗೆ ಸತೆ ಆ ನೀರು ಸಿಗೋದಿಲ್ಲ, ನದಿ ಒಳಗೆ ನೀರು ಸಿಗೋದಿಲ್ಲ. ಅಷ್ಟು ರುಚಿಕಟ್ಟ ನೀರು. ಅದು ಏನೋ ಟಿ ವಿ ಇದ್ದರೆ ತೆಗೆದುಕೊಂಡ್ರೆ ಟಿ ವಿ ಹೋಗುತ್ತಾ. ಆಮೇಲೆ ನಮ್ಮ ಹುಡುಗ ಒಂದು ಕುಮಾರ್ ಅಂತೇಳಿ ಆ ಹುಡುಗ ನೀರಿನೊಳಗೆ ಸ್ನಾನ ಮಾಡಿದ, ಕೈ ಕಜ್ಜಿ ಎದ್ದಿದ್ದು, ಬೆಳಕರೆದ್ರೆ ಕೈ ಕಜ್ಜಿ ಮಾಯಾಗಿತ್ತು. ಅಂಥ ಅದ್ಭುತ ಶಕ್ತಿ ನೀರು. ಅಂಥ ಶಕ್ತಿ ನಮ್ಮ ನಿಮ್ಮ ಮಧ್ಯದಲ್ಲಿ ಕೇವಲ 4 ವರ್ಷ ಲಿಂಗದೊಳಗಾದ. ಅದಕ್ಕೆ ಈ ಭೂಮಿ ಎಂತಿಂಥ ರತ್ನ ಮುತ್ತು ವಜ್ರ ಒಡವೆಗಳನ್ನು ತನ್ನ ಸೆರಗಿನೊಳಗೆ, ಭರತ ಭೂಮಿ ಭಾರತಾಂಬೆ ತನ್ನ ಸೆರಗಿನ ಒಡಲೊಳಗೆ ಎಂಥ ರತ್ನ ಮುತ್ತುಗಳನ್ನು ಮುಚ್ಚಿ ಇಟ್ಟುಕೊಂಡವಳು, ಅಡಗಿಕೊಂಡವು. ಅದು ಗೊತ್ತಾಗೋದಿಲ್ಲ, ಇದ್ದಾಗ ಗೊತ್ತಾಗೋದಿಲ್ಲ. ಯಾರಾದರೂ ಇಲ್ಲದಾಗ ಅವ್ರ ಶಕ್ತಿ ನಮಗೆ ಗೊತ್ತಾಗೋದು. ಅಂಥ ಶಕ್ತಿ ಮಹಾಮಾತೆ ಮಾಣಿಕೇಶ್ವರ ಅಮ್ಮ ಕೂಡ ಕೇವಲ 4 ವರ್ಷ. ಹಾಗಾಗಿ ಅದೇ ಸಾಲು ಇಂದಿನ ನಾವು ಇತಿಹಾಸ 12ನೇ ಶತಮಾನಕ್ಕೆ ಹೋದ್ವಿ ಅಂದರೆ ಇವತ್ತೇನು ಈ ಪುರಾಣ ನಾವು ಹೇಳ್ತೀವಲ್ಲ, ಈ ಪುರಾಣ ಚರಿತ್ರದ ನಾಯಕರಾದರೆ ಗುಡ್ಡಾಪುರ ದಾನಮ್ಮ ತಾಯಿ. ಈ ಗುಡ್ಡಾಪುರ ದಾನಮ್ಮ ತಾಯಿಯ ಚರಿತ್ರ, ಜೀವನ ಚರಿತ್ರ, ಆಕೆ ನಡೆದು ಬಂದ ಆದಿ, ಅದು ಒಂದು ಇತಿಹಾಸ. ಅದು ಒಂದು ಇತಿಹಾಸ. ನೀ ಭೂಮಿ ಮೇಲೆ ದುಡ್ಡು ಗಳಿಸಿದರೆ ನಿನ್ನ ಹೆಸರು ಉಳಿಯೋದಿಲ್ಲ, ಬಂಗಾರ ಗಳಿಸಿದರೆ ನಿನ್ನ ಹೆಸರು ಉಳಿಯೋದಿಲ್ಲ, ಅರಮನೆ ಕಟ್ಟಿದರೆ ನಿನ್ನ ಹೆಸರು ಉಳಿಯೋದಿಲ್ಲ. ಅರಮನೆ ಕೂಡ 100 ವರ್ಷ ಆದರೂ ಕೂಡ ಒಂದು ದಿನ ಈ ಮಳೆಗೆ ಗಾಳಿಗೆ ಕರಿಗಿ ಹೋಗ್ತಾ ಇದೆ. ಬಂಗಾರ ಬೆಳ್ಳಿ ದುಡ್ಡು ಗಳಿಸಿಟ್ರು ಕೂಡ ಒಂದು ದಿನ ರೇಡ್ ಆಗ್ಬೋದು, ಅಥವಾ ಒಂದಿನ ಕಳ್ಳರು ತಗೊಂಡು ಹೋಗ್ಬೋದು. ಹಾಗಾದರೆ ಮತ್ತೆ ಮುಂದೆ ಏನು? ಯಾರಿಗೆ ಕಸ್ಕೊಳಕ್ ಬರದಂತ ಆಸ್ತಿ ಅಂದ್ರೆ ಅದು ವಿದ್ಯೆ. ಅಂತ ವಿದ್ಯೆ ಯಾರು ಕಲಿಸ್ತಾರಪ್ಪ ಅಂದ್ರೆ ಗುರು ಕಲಿಸ್ತಾನೆ, ಗುರು. ಅದಕ್ಕೆ ಇಲ್ಲಿ ನಾ ಗುರುರಂ ಅಧಿಕ, ಗುರುವಿನಕ್ಕಿಂತ ಮಿಗಿಲಾದ ವಸ್ತು ಇಲ್ಲಿ ಯಾವುದಿಲ್ಲ. 1ನೇ ಶತಮಾನದಿಂದ ಹಿಡಿದುಕೊಂಡು ಇಲ್ಲಿವರೆಗೆ ಕೂಡ ಇವರು ದೊಡ್ಡ ದೊಡ್ಡ ಶರಣರು, ಸಂತರು, ದಾರ್ಶನಿಕರು, ಕವಿ, ಕಲಾವಿದರು ಅದರಲ್ಲ, ಇವರೆಲ್ಲ ಹೆಸರು ಉಳಿದ ಬಂದ್ರೆ ಇವರು ಮಾಡಿದಂಥ ಸಾಧನ. ಅಕ್ಕಮಹಾದೇವಿ ತೆಗೆದುಕೊಂಡು ಬರ್ರಿ, ಯಾವ PhD ಯಾವ ವಿಶ್ವವಿದ್ಯಾಲಯದಾಗ ಮಾಡ್ಯಾಳ, ಯಾವ ವಿಶ್ವವಿದ್ಯಾಲಯ ಓದ್ಯಾಳ, ಆಕೆ ಬರೆದಂಥ ಒಂದೊಂದು ವಚನ
ಅರ್ಥ ಮಾಡ್ಕೊಂಡು ಬಿಟ್ರೆ ಸಾಕು, ನಮ್ಮ ಮನಸ್ಸು ಬದಲಾವಣೆ ಮಾಡ್ಕೊಳ್ಬೋದು. ಬಸವಾದಿ ಶಿವ ಶರಣರ ಶರಣಿಯರ ಸಾಲಿನಲ್ಲಿ ಈಗೆಲ್ಲ ಫೋನ್ ಬಂದವು. ಈಗ ಹಲೋ ಅಂತೀವಿ, ಆಗ ಫೋನ್ ಇದ್ದಿಲ್ಲ. ಅಜಗಣ್ಣನ ತಂಗಿ ಐದಕ್ಕಿ ಏನು ಮಾಡ್ತಾರೆ ಅಂದ್ರೆ, ಅಣ್ಣ ನಿನ್ನ ಬಿಟ್ಟು ಹೋಗೋಕೆ ಕಷ್ಟ ಆಗುತ್ತೆ, ಹಾಗೇನು ತಿಳ್ಕೊಬೇಡ ಅಂತ ತಿಳ್ಕೊಂಡು ಹೇಳಿದಾಗ, ಹಾಗಾದ್ರೆ ನಿನಗೆ ಆರಾಮಿಲ್ಲ ಅಂದ್ರೆ ಹೆಂಗೆ ತಿಳ್ಕೊಳೋದು? ಸರಿ, ನನಗೆ ಆರಾಮಿಲ್ಲ ಅಂದ್ರೆ ನೀನು ಕಟ್ಟಿದ ಆ ಮುಡಿ ಬಿಚ್ಚುತ್ತ, ಆಗ ನಿಮ್ಮ ಅಣ್ಣ ಇಲ್ಲ ಅಂತ ತಿಳ್ಕೊ ಅಂದಾಗ, ಅಷ್ಟೊಂದು ಶರಣಿಯರಲ್ಲಿ ಅದ್ಭುತ ಶಕ್ತಿ ನೋಡು. ಆ ತಾಯಿ ಇರೋದು ಯಾವ ಜಾಗ, ಇವ್ರು ಇರೋದು ಯಾವ ಜಾಗ. ಈಗೇನು ಫೋನ್ ಅದ, ಒಂದು ಸೆಕೆಂಡಲ್ಲಿ ಮಾತಾಡ್ತೀವಿ, ಆಗ ಫೋನ್ ಇಲ್ಲ. ಅಂತ ಅದ್ಭುತ ಶಕ್ತಿ ಪಡ್ಕೊಳ್ಬೇಕಾದ್ರ ಕಾರಣ ಗುರು ಕೃಪಾ, ಗುರು ಕರುಣೆ ಅಂತ. ಇವತ್ತು ನಮ್ಮ ಡಾಕ್ಟರ್ ಶಿವಕುಮಾರ ಮಹಾಸ್ವಾಮೀಜಿ ಅವರು ಕೂಡ ಸಂಸ್ಕೃತ ಪಂಡಿತರು ತಮಗಾಗಿ ತಾವನ್ನು ಬಯಸದೆ ಯಾವ ಅರಮನೆ ಕಟ್ಟಲಿಲ್ಲ, ಅಂತಸ್ತು ಕಟ್ಟಲಿಲ್ಲ, ಹಸರೇ ನನ್ನ ಉಸಿರು, ಕಪ್ಪತ್ತು ಗುಡ್ಡದ ಸಲುವಾಗಿ ತಮ್ಮ ಪ್ರಾಣವನ್ನೇ ಮುಡುಪಾಗಿಟ್ಟಂಥವು. ಆ ಕಪ್ಪತ್ತು ಗುಡ್ಡಕ್ಕೆ ಒಂದೊಂದೇಳೆ ಕಿಡಿಗೇಡಿಗಳು ಬೆಂಕಿ ಹಚ್ಚಿದಾಗ ಪೂಜ್ಯರು ಕಣ್ಣಾಗ ನೀರು ಸುರಿಸ್ತಾರೆ. ಈ ಕಾಡೆ ನನ್ನ ಉಸಿರು, ಕಾಡು ಸುಟಿತಂದ್ರೆ ಹೆಂಗಪ್ಪ? ಈ ನಾಡಿಗೆ, ಈ ಭಾಗಕ್ಕೆ ಉಸಿರು ಅಂದರೆ ಅವಮಾನ. ನಮ್ಮ ದೇಶದ ಒಳಗೆ ಅತ್ಯಂತ ಶುದ್ಧವಾದ ಪರಿಸರವಾದಂಥ ಗಾಳಿ ವಾತಾವರಣ ಕೊಡ್ತಕ್ಕಂಥದ್ದು ಕಪ್ಪತ್ತು ಗುಡ್ಡ. 70 ಗಿರಿ ತಿರುಗೋದಕ್ಕಿಂತ ಕಪ್ಪತ್ತು ಗುಡ್ಡ ನೋಡಂತಾರೆ, ಕಪ್ಪತ್ತು ಗಿರಿ ನೋಡಂತಾರೆ. ಅಂಥ ಗಿರಿಯನ್ನು ಕೂಡ ತಮ್ಮ ಪ್ರಾಣವನ್ನು ಒತ್ತಿಟ್ಟು ರಕ್ಷಣೆ ಮಾಡ್ತಕ್ಕಂಥ ಪರಮ ಪೂಜ್ಯರು. ಭಾಳ ಆಶ್ರಮದಲ್ಲಿ ಯಾವುದೇ ಕಾರ್ಯಕ್ರಮ ಇದ್ದರೂ ಕೂಡ ದಯಮಾಡಿಸಿ ಬಂದು ಆಶೀರ್ವಾದ ಮಾಡಿ ದಯಮಾಡಿಸ್ತಾ ಇದ್ದಾರೆ. ಅಂಥ ಪರಮ ಪೂಜ್ಯರ ಪಾದಕ್ಕೆ ಮತ್ತೊಮ್ಮೆ ಭಕ್ತಿಯಿಂದ ನಮಸ್ಕರಿಸಿ, ಶಿವಶರಣಿ ಪರಮ ಪೂಜ್ಯ ನಂದೇಶ್ವರಿ ಮಾತಾಜಿಯವರು ಕೂಡ 2 ಮಾತು ಅವ್ರ ಬಗ್ಗೆ ಕೂಡ ಹೇಳಲೇಬೇಕಾಗುತ್ತಾ. ಮೊನ್ನೆ ನಿಮಗೆಲ್ಲ ಗೊತ್ತಿರಬೇಕು, ಜೂನ್ ಜಾತ್ರೆ ನಡೆದಂಥ ಸಂದರ್ಭದಲ್ಲಿ 12-13 ಇದ್ದರು. 14ಕ್ಕೆ ಹೋಗಿ 15ಕ್ಕೆ ಮರಳಿ ಬರುವಾಗ, 14 ಮುಗಿಸ್ಕೊಂಡು 15ಕ್ಕೆ ಮರಳಿ ಬರುವಾಗ ಇಲ್ಲೇ ಕುಷ್ಟಗಿ ಗಜೇಂದ್ರ ಗಡದ ನಡುವೆ ಸುಮಾರು 1 ಮಾರುದ್ದ ನಾಗರಾವ್ ಗಾಡಿ ಬಿಟ್ಟು ತೆಳಗೆ 2 ನಿಮಿಷ ಹೋದಾಗ ನಾಗರಾವ್ ಬಂದು ಅವ್ರ ಕಾಲಿಗೆ ಕಚ್ಚಿದ್ರೆ ಆ ಹುಡುಗರಿಗೆ ಗಾಡಿಯಾಗಿರೋ ಹುಡುಗರಿಗೆ ಹೇಳ್ತಾಳೆ, ಏನೋ ಒಂದು ಹೊಳ ಕಡಿತು ಬಿಡು ಅಂತ. ಇಲ್ಲಿ ರಾತ್ರಿ ಕಾರ್ಯಕ್ರಮ ಮುಗಿದ ಮೇಲೆ ಅವಾಗ ಹೇಳ್ತಾರೆ, ಬುದ್ಧಿ ನನಗೆ ನಾಗರಾವ್ ಕಡ್ದೈತ್ರಿ ಅಂತ. ಆಗಾಗಲೇ 12 ಗಂಟೆ ಮ್ಯಾಗ ಯಾವ ಆಸ್ಪತ್ರೆ, ಯಾವ ಡಾಕ್ಟ್ರು, ಏನಮ್ಮ ಈಗ ಹೇಳಿದ್ರೆ ಹೆಂಗೆ, ಏನು ಮಾಡೋಣ ಅಂತಂದಾಗ, ನೀವೇನು ಚಿಂತೆ ಮಾಡಬೇಡ್ರಿ, ಟೆನ್ಷನ್ ತೊಗೋಬೇಡ್ರಿ, ನನಗೇನಾಗಲ್ಲ, ಇದು 1 ಸಲ ಅಲ್ಲ, ಇದರಂಗಿದು 5ನೇ ಸಲ ನನಗೆ ನಾಗರಾವ್ ಕಡ್ದಿದ್ದು ಅಂತ. ಅಲ್ಲ, ಸೋಳು ಕಡಿದ್ರೆ ನಾವು ಹಳದ ಖರೀದಿ ಮಾಡ್ತೀವಿ, ಇನ್ನು ನಾಗರಾವ್ ಕಡಿದ್ರೆ ಆ ವಿಷ ಹೆಬ್ಬಳ್ಳಾಗ ಐತಿ ಹೊರತಾಗಿ ಮ್ಯಾಗೇರಿಲ್ಲ. ಅದರಂಗೆ ಅದನ್ನು ಸಿದ್ಧಿ ಮಾಡ್ಕೊಂಡಂಥವು. 4-5 ದಿನ ಬಿಟ್ಟು ಮತ್ತೆ ತಡ್ಕೊಂಡು ಪಿನ್ನ ಚುಚ್ಚಿ ವಿಷ ಹೊರಗೆ ಹಾಕಿದ್ರು. ಈ ರೀತಿ ಒಳಗೆ ಇದು ಒಂದಲ್ಲ, ಶಿವಮೊಗ್ಗ ಡಿಸ್ಟಿಕ್ನಲ್ಲಿ ಕೂಡ ಅಣಿಜಿ ಅಂತ ಬರುತ್ತೆ. ಆ ಗ್ರಾಮದಲ್ಲಿ 32 ಎಕರೆ ಅದು ಕಾಡು. ಆ ಊರೊಳಗೆ ಗೊತ್ತಿಲ್ಲ, ಅಲ್ಲಿ 350 ವರ್ಷ ಜೀವಂತ ಸಮಾಧಿ. ಆ ಸಮಾಧಿಯನ್ನು ಕೂಡ ಲಿಂಗಸೂರಾಗಿದ್ದುಕೊಂಡು ಇಲ್ಲೇ ಐತಿ ಕಾಡಿನಾಗ ಅಂತ ತಿಳ್ಕೊಂಡು ಹಿಡಿದು ಹೇಳಿದ್ರೆ ಆ ಊರು ಜನ ನಂಬಲಿಲ್ಲ. ಸುಳ್ಳು ಹೇಳ್ತೇಮ್ಮ, ಸುಳ್ಳಲ್ಲ ಸತ್ಯ ಐತೆ ಅಂದಾಗ ಅದು ಹೆಂಗೆ ಗೊತ್ತಾ, ನಾ ತೋರಿಸ್ತೀನಿ ಅಂತ ತಿಳ್ಕೊಂಡು ಅಲ್ಲಿಗೆ ಹೋಗಿ ಕಾಡಿನೊಳಗೆ ಹೋಗಿ ಇಷ್ಟ ಫೂಟು ಇಷ್ಟ ಇಂಚಿಕೆ ಇದೇ ಗೋಪುರ, ಇಲ್ಲೇ ದ್ವಾರ ಬಾಗಲ, ಇಲ್ಲೇ ಈಶ್ವರ, ಇಲ್ಲೇ ಲಿಂಗ ಐತೆ ಅಂತ ಹೇಳಿ ತೆಗೆಸಿದ್ರೆ ಅಲ್ಲೆಲ್ಲ ಸಿಕ್ಕು 5-6 ಅಡಿ ಮಣ್ಣಾಗಿ ಮುಚ್ಚಿದ್ವು. ಅದಕ್ಕೆ ಇಂಥ ಒಂದು ಜಾಗೃತ ಇರ್ತಕ್ಕಂಥವ್ರು ಇವತ್ತಿಗೆ ಅದಾರ.
ನಮ್ಮ ನಾಡಿನಲ್ಲಿ ಇಲ್ಲ ಅನ್ನಂಗೆ ಅದಾರ, ಇವತ್ತಿಗೆ ಅದಾರ. ಇಂಥ ಒಬ್ಬ ಸತ್ತುಳ ಶರಣೆಯರು ಅದಾರ ಅಂತ ತಿಳ್ಕೊಂಡು ನಮ್ಮ ನಾಡಿನಲ್ಲಿ ಎಲ್ಲ ಮಳೆ ಬೆಳೆ